ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಶುಕ್ರವಾರ ಸಂಜೆ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಏನಿದು ಅಂತಂದರೆ ಅಖಂಡ ದೀಪನ ಹಚ್ಚಿದ್ನಲ್ವ. ಸೊ ಸಂಜೆ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಇವತ್ತು ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಅಂತ ಅಂದರೆ ನಮ್ಮ ಗೊಬ್ಬಿನಲ್ಲಿ ಮಹಾಲಕ್ಷ್ಮಿ ಲೇಔಟ್ಗೆ ಹೋಗ್ತಾ ಇದ್ದೀನಿ. ಅಂದರೆ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ನಾನು ಪ್ರತಿ ವರ್ಷ ಹೋಗ್ತೀನಿ. ಸೊ ಆಷಾಢ ಮಾಸ ದಲ್ಲಿ ಯಾವುದಾದ್ರೂ ಒಂದು ನೀವು ಬಿಲೀವ್ ಮಾಡುವಂಥ ಹೆಣ್ಣು ದೇವರಿಗೆ ಮಡ್ಲಕ್ಕಿ ಕೊಟ್ಟರೆ ತುಂಬಾ ಒಳ್ಳೆಯದು. ಮಡ್ಲಕ್ಕಿ, ಸೀರೆ, ಒಂದು ಮುತ್ತೈದೆಗೆ ಏನೆಲ್ಲ ಕೊಡ್ತಾರೆ ಅದನ್ನೆಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಬಂದರೆ ತುಂಬ ಒಳ್ಳೆಯದು. ಸೊ ಹಾಗಾಗಿ ಇವಾಗ ಅಖಂಡ ದೀಪ ಮಾಡಿದ ಮೇಲೆ ನಾನು ಪೀರಿಯಡ್ ಬಂತು, ಹಾಗಾಗಿ ಕೊಡಲಿಕ್ಕಾಗಲಿಲ್ಲ. ಈ ಶುಕ್ರವಾರ ಹೋಗ್ತಾ ಇದ್ದೀನಿ. ಇವನು ನೋಡಿ ಒಂದು ಕ್ಷಣ ಸುಮ್ಮನೆ ಕೂತ್ಕೊಳ್ಳಲ್ಲ. ಸುಜಿತ್ತಿಂದ ನಿಜವಾಗ್ಲೂ ನಿಮಗೆ ಬಿ ಪಿ ಶುಗರ್ ಎಲ್ಲ ಬಂದ್ಬಿಡುತ್ತೆ ಟೆನ್ಷನ್ಗೆ. ಅಷ್ಟು ಕಾಟ್ಲ ನಿಜವಾಗ್ಲೂ. ಸುಜಿತ್ತು ನಾನು ಆಟೋದಲ್ಲಿ ಬಂದ್ವಿ, ಮನೆಯವ್ರೇನು ಬರಲಿಲ್ಲ, ನೀವೇ ಹೋಗ್ಬೋಗ್ರಿ ಅಂದರು. ರೋಹಿತ್ತು ಜಿಮ್ಗೆ ಗಾಡಿ ತೊಗೊಂಡೋಗಿದ್ದಲ್ವ, ಹಾಗಾಗಿ ಇಬ್ಬರು ಬಂದ್ವಿ. ಸೊ ತುಂಬ ಜನ ಇದ್ದರು, ಇವತ್ತಂತೂ ಫುಲ್ ರಶ್ ಇತ್ತು. ತುಂಬ ಜನ ನಮ್ಮ ಗಟ್ಟಿ ಲೇಔಟ್ ಕಡೆಯಿಂದ ಬಂದಿದ್ದರು, ಎಲ್ಲರೂ ಮಾತಾಡ್ಸಿದ್ರು. ಖುಷಿ ಆಯಿತು. ಅಮ್ಮನವ್ರಿಗೆ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಮನೆಗೆ ಬಂದೆ. ಸೊ ಹೋಗೋಕ್ಕೆ ಮುಂಚೆ ಇದು ವೀಡಿಯೋಸ್ನ ತೊಗೊಂಡಿದ್ದು. ಇದಾದಮೇಲೆ ಶನಿವಾರ ಫಿಲ್ಟ್ರು ಕೆಟ್ಟೋಗಿತ್ತು, ಅದು ರೆಡಿ ಮಾಡೋಕ್ಕೆ ಬಂದಿದ್ರು. ಶನಿವಾರದ ಬ್ಲಾಗ್ ಇದು. ಜಯವರ್ಧನಾಯ ನಮಃ, ಓಂ ಪಂಚನಾನಾಯ ನಮಃ, ಪರಬ್ರಹ್ಮಣೇ ನಮಃ, ಘೋರಾಯ ನಮಃ, ಘೋರವಿಕ್ರಮಾಯ ನಮಃ, ಜ್ವಾಲಾತ್ಮಕಾಯ ನಮಃ, ಓಂ ಜ್ವಾಲಾಮಾಲಿನೇ ನಮಃ, ಮಹಾಜ್ವಾಲಾಯ ನಮಃ, ಮಹಾಪ್ರಭುವೇ ನಮಃ, ನಿಖಿಲಾಕ್ಷಾಯ ನಮಃ, ಸಹಸ್ರಾಕ್ಷಾಯ ನಮಃ, ದುರ್ನಿರಾಕ್ಷಾಯ ನಮಃ, ಭೂತಾಪನಾಯ ನಮಃ, ಮಹಾದ್ರಂಷ್ಟಾಯ ನಮಃ, ಪ್ರಜ್ಞಾಯ ನಮಃ, ಚಂಡಕೋಪಿನೇ ನಮಃ, ಸದಾಶಿವಾಯ ನಮಃ, ಹಿರಣ್ಯಕಶಿಪುದಂಸಿನೇ ನಮಃ, ದೈತ್ಯದಾನವ ಬಂಧನಾಯ ನಮಃ, ಗುಣಭದ್ರಾಯ ನಮಃ, ಮಹಾಭದ್ರಾಯ ನಮಃ, ಬಲಭದ್ರಾಯ ನಮಃ. ಇದು ಶನಿವಾರದ ಬ್ಲಾಗು. ಸೊ ನಿಮ್ಗೆಲ್ರಿಗೂ ಗೊತ್ತೇ ಇದೆ, ರೆಗ್ಯುಲರ್ ವ್ಯೂವರ್ಸ್ ಆದರೆ ಗೊತ್ತಿರುತ್ತೆ ನಿಮ್ಮೆಲ್ರಿಗೂ ಕೂಡ. ಶನಿವಾರ ಸಂಜೆ ನರಸಿಂಹನ ಅಷ್ಟೋತ್ತರನ ಹೇಳ್ತೀನಿ. ಇವತ್ತು ಶನಿವಾರ ಬೆಳಗ್ಗೆಯಿಂದ ನಾನು ಸ್ವಲ್ಪ ವಿಡಿಯೋ ತೊಗೊಳಕ್ಕಾಗಿಲ್ಲ. ಯಾಕೆ ಅಂತಂದರೆ ತುಂಬ ಬ್ಯಾಂಕ್ ಕೆಲಸಗಳಿದೆ, ತುಂಬ ಇನ್ನೂ ಓಡಾಡೋದಿದೆ. ಸೊ ಒಂದು ವಿಷಯ ನಾನು ನಿಮ್ಮ ಹತ್ರ ಹೇಳ್ಕೊಂಡಿಲ್ಲ, ಖಂಡಿತ ಹೇಳ್ತೀನಿ. ರಾಯರ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳ್ತಾನೆ ಇದ್ದೀರಾ, ಅದನ್ನು ಮಾಡಿಲ್ಲ, ಮಾಡ್ತೀನಿ ಖಂಡಿತ. ಒಂದು ಸ್ವಲ್ಪ ತುಂಬ ಬ್ಯುಸಿ ಆಗಿದ್ದೀನಿ, ಯಾಕೆ ಅಂತ ಹೇಳ್ತೀನಿ. ಇವತ್ತು ನಿಮಿಷ, ಶನಿವಾರ. ಸೊ ಇವತ್ತು ಒಂದು ಇದು ದೇವರಿಗೆ ಸಂಬಂಧಪಟ್ಟಂತಹ ಒಂದು ವಸ್ತು ಮನೆಗೆ ಬಂದಿದೆ. ಸೊ ವಸ್ತು ಅನ್ನೋದಕ್ಕಿಂತ ಇದು ನನಗೆ ವಸ್ತು ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಇದೊಂದು ಪುಸ್ತಕ. ಸೊ ಇದೇನು ಅಂತಂದರೆ ಹೇಳ್ತೀನಿ. ಇದು ನನಗೆ ಹಣ, ಆಸ್ತಿ, ವಜ್ರ, ವೈಡೂರ್ಯ, ಚಿನ್ನ, ಬೆಳ್ಳಿ, ವಸ್ತ್ರ ಎಲ್ಲದಕ್ಕಿಂತ ಮಿಗಿಲಾದದ್ದು ಅಂತಲೇ ಹೇಳ್ಬೋದು. ತುಂಬ ದಿನಗಳಿಂದ ರಾಯರ ಒಂದು ನಾಮಫಲಕ ಬರೆಯುವಂತಹ ಒಂದು ಬುಕ್ ಬೇಕು ಅಂತ ತುಂಬ ದಿನದಿಂದ ನನ್ನ ಮನಸ್ಸಲ್ಲಿ ಅನ್ಕೋತಾ ಇದ್ದೆ. ಅದನ್ನು ನಾನು ನನ್ನ ಫ್ರೆಂಡ್ ಹತ್ರ ನಾನು ಶೇರ್ ಮಾಡಿದ್ದೆ. ಹೀಗೆ ಎಲ್ಲಿ ಸಿಗುತ್ತೆ ಇದು ಅಂತ ನಾನು ಇನ್ಸ್ಟಾಗ್ರಾಮಲ್ಲೂ ಕೂಡ ಒಬ್ಬರು ಪೇಜಲ್ಲಿ ಇದನ್ನು ಶೇರ್ ಮಾಡ್ತಾಯಿದ್ರು, ನೋಡಿದ್ದೆ. ಬಟ್ಟು ನಾನು ಅದನ್ನು ಬುಕ್ ಮಾಡೋಕ್ಕೆ ಹೋಗಿರಲಿಲ್ಲ, ನನ್ನ ಸ್ನೇಹಿತೆಗೆ ಹೇಳಿದ್ದೆ. ಸೊ ನನ್ನ ಫ್ರೆಂಡ್ ಅದನ್ನು ಹೇಳಿದ ತಕ್ಷಣ, ನನ್ನ ರಾಯರನ್ನ ತುಂಬ ಪೂಜಿಸ್ತೀನಲ್ವ, ಅದು ಅವಳಿಗೆ ಗೊತ್ತು. ಬ್ಲಾಗಲ್ಲಿ ನೋಡ್ತಾ ಇರ್ತಾಳೆ, ರಾಯರ ಬಗ್ಗೆ ತುಂಬ ಮಾತಾಡ್ತಾ ಇರ್ತೀನಿ, ಅದನ್ನು ನೋಡ್ತಾ ಇರ್ತಾಳೆ. ಸೊ ಅದನ್ನು ರಾಯರ ಮೇಲಿರೋ ಭಕ್ತಿನ ನೋಡು ಅವಳು ನನಗೆ ಈ ಒಂದು ಬುಕ್ಕನ್ನು ನನಗೋಸ್ಕರ ಗಿಫ್ಟಾಗಿ ಕಳಿಸಿದ್ದಾಳೆ. ಎಷ್ಟು ಖುಷಿ ಆಗ್ತಿದೆ ಅಂದರೆ, ಥ್ಯಾಂಕ್ ಯು ಪ್ರೇಮ. ನಿನ್ನ ಒಂದು ಪ್ರೀತಿಗೆ, ನಿನ್ನ ವಿಶ್ವಾಸಕ್ಕೆ, ನಿನ್ನ ಒಂದು ಫ್ರೆಂಡ್ಶಿಪ್ಗೆ ಯಾವತ್ತೂ ಬೆಲೆ ಕಟ್ಟೋಕ್ಕಾಗಲ್ಲ. ಯಾಕೆ ಅಂತಂದರೆ ಕಾಲೇಜ್ ಡೇಸಿಂದನೂ ನಾವು, ಸ್ಕೂಲ್ ಡೇಸಿಂದ ನಾವು ಜೊತೆಗೆ ಬಂದವರು. ಸೊ ಒಬ್ರಿಗೊಬ್ರು ತುಂಬ ಕಷ್ಟ ಸುಖನ ಶೇರ್ ಮಾಡ್ತೀವಿ. ಸೊ ನಾನು ಸುಮಾರು ಸಲ ಹೇಳ್ತಾ ಇರ್ತೀನಿ, ಚಿಕ್ಕನಾಯಕನಹಳ್ಳಿಲಿ ನನ್ನ ಸ್ನೇಹಿತೆ ಇದ್ದಾಳೆ ಅಂತ ಸುಮಾರು ಸಲ ವಿಡಿಯೋಗಳಲ್ಲೂ ತೋರಿಸ್ತೀನಿ. ಥ್ಯಾಂಕ್ ಯು ಕಣಮ್ಮ, ನನ್ನ ಒಂದು ಭಕ್ತಿನ ನೀನು ಅರ್ಥ ಮಾಡ್ಕೊಂಡು, ಅಂದರೆ ರಾಯರ ಮೇಲೆ ತುಂಬ ಭಕ್ತಿ ಅಂತ ಗೊತ್ತು ನಿನಗೆ. ಸೊ ನನಗೋಸ್ಕರ ಈ ಒಂದು ನಾಮಫಲಕನ ಕಳಿಸ್ಕೊಟ್ಟಿದ್ಯಾ, ಥ್ಯಾಂಕ್ ಯು ಸೋ ಮಚ್. ಇದು ನಿಜವಾಗ್ಲೂ ಬೆಲೆ ಕಟ್ಟಕ್ಕಾಗ್ದಿರೋ ಅಂಥ ಒಂದು ಕಾಣಿಕೆ, ಒಂದು ಗಿಫ್ಟ್ ಅಂತಲೇ ಹೇಳ್ಬೋದು. ಸೊ ಇದ್ರ ಮೂಲಕ ನನ್ನ ರಾಯರನ್ನ
ಒಂದು ನಾಮಫಲಕನ ಶುರು ಮಾಡ್ತೀನಿ. ಸೊ ಏನು ನಿನ್ನ ಕಡೆಯಿಂದ ಈ ಗಿಫ್ಟ್ ಸಿಕ್ಕಿತ್ತು, ನನಗೆ ತುಂಬ ಖುಷಿ ತರ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ಇದನ್ನು ಓಪನ್ ಮಾಡೋಣ ಹೇಗಿದೆ ಅಂತ ನೋಡಬೇಕು ಅಂತ ನನಗೂ ಕ್ಯೂರಿಯಾಸಿಟಿ ಇದೆ. ಸೊ ಅವಾಗಲೇ ಓಪನ್ ಮಾಡಬೇಕು ಅಂದ್ಕೊಂಡೆ. ಸೊ ಮನೆಯಲ್ಲಿ ಫಿಲ್ಟ್ರ್ ಕೆಟ್ಟೋಗಿತ್ತು, ಅದು ರೆಡಿ ಮಾಡೋಕ್ಕೆ ಬಂದಿದ್ರು. ಸೊ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈಗ ನಾನು ಇದನ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೂ ಏನಾದರೂ ಇನ್ಮೇಲೆ ಇದನ್ನ ನಾನೇ ಬುಕ್ ಮಾಡ್ಕೋತೀನಿ. ಫಸ್ಟು ನನ್ನ ಫ್ರೆಂಡ್ ಕಳಿಸಿರೋ ಅಂತ ಇದರಿಂದನೇ ಶುರು ಮಾಡಬೇಕು ಅಂತ. ಸೊ ರಾಯರಿಗೆ ಬೇಗ ಕೇಳಿಸ್ತು, ನಾನು ಅವ್ರ ಹತ್ರ ಬೇಡ್ಕೊಂಡಂಥದ್ದು ನನ್ನ ನಾಮಫಲಕ ಬರಿಬೇಕು ಅಂತ. ಓಪನ್ ಮಾಡ್ತಾ ಇದ್ದೀನಿ. ನೋಡಿ ರಾಯರದು ನನಗೆ ಒಂಥರ ರಾಯರನ್ನ ಈ ಬುಕ್ ಮೇಲೆ ನೋಡ್ತಾ ಇದ್ರೆ ನನ್ಗೊಂಥರ ಮೈ ರೋಮಾಂಚನ ಆಗಿ ಕಣ್ಣಲ್ಲಿ ನೀರು ಬರ್ತಾ ಇದೆ. ಕಣ್ಣಲ್ಲಿ ನೀರೇ ಬರ್ತಾ ಇದೆ. ಯಾಕೆ ಅಂತಂದ್ರೆ ನನ್ಗೆ ರಾಯರ್ ಕಂಡ್ರೆ ಒಂಥರ ಮೈಯೆಲ್ಲ ಜುಮ್ ಅನ್ನಿಸ್ತಾ ಇದೆ ಬುಕ್ ನೋಡಿದ ತಕ್ಷಣ. ರಾಯರ್ ಕಂಡ್ರೆ ನನಗೆ ಅಷ್ಟೊಂದು ಭಕ್ತಿ. ನಮ್ಮ ಮನೆಯಲ್ಲಿ ಎಲ್ರಿಗೂ ಅಷ್ಟೇ. ಸೊ ಇದೊಂದು ಇನ್ಸ್ಟಾಗ್ರಾಮ್ ಪೇಜಿಂದ ನನಗೆ ಇದು ತಂದಿರೋ ಅಂಥದ್ದು. ಸೊ ನಾನು ಇದನ್ನು ಅಡ್ರೆಸ್ಸು ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ಯಾರಿಗಾದ್ರೂ ನಿಮಗೆ ಇಂಟ್ರೆಸ್ಟ್ ಇದ್ದು ರಾಯರ ನಾಮಫಲಕನ ಅವ್ರ ನಾಮನ ಬರಿಬೇಕು ಅನ್ನೋ ಆಸೆ ಇದ್ದರೆ ಖಂಡಿತ ಕಮೆಂಟ್ ಮಾಡಿ. ಅವ್ರದ್ದು ಇದು ನಾನಿನ್ನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ, ಖಂಡಿತ ಕಾಂಟ್ಯಾಕ್ಟ್ ಮಾಡ್ತೀನಿ. ಸೊ ಅಡ್ರೆಸ್ ಇದೆ. ಸೊ ಈ ಅಡ್ರೆಸ್ಗೆ ನೀವು ವಾಟ್ಸಪ್ ಮಾಡಿದ್ರೆ ಅವ್ರಿಗೆ ಅಡ್ರೆಸ್ ಕಳಿಸಿದ್ರೆ ತುಂಬ ಡೀಟೇಲಾಗಿ ಅವ್ರು ನಿಮಗೆ ತಿಳಿಸ್ಕೊಡ್ತಾರಂತೆ ಯಾವ ರೀತಿಯಾಗಿ ಸಿಗುತ್ತೆ ಇದು ಬುಕ್ಕು ಅಂತ ಅಡ್ರೆಸ್ಸಿಗೆ. ಸೊ ಫೈನಲ್ ಆಗಿ ನಾಮ ಫಲಕ ಅನ್ನೋದಕ್ಕಿಂತ ಇದು ನಾಮಲೇಖನ ಪುಸ್ತಕ. ಇದು ತುಂಬ ಖುಷಿ ಆಗ್ತಿದೆ. ರಾಯರು ಬಂದಿದ್ದಾರೆ ನಮ್ಮ ಮನೆಗೆ ಅಂತ ಅನ್ನಿಸ್ತಾ ಇದೆ. ಇದ್ರ ಜೊತೆಗೆ ಒಂದು ರಾಯರ ಒಂದು ಫೋಟೋ ಕೂಡ ಬಂದಿದೆ ಸ್ನೇಹಿತರೆ. ಎಷ್ಟು ಖುಷಿ ಆಗ್ತಿದೆ ಅಂತಂದರೆ, ರಾಯರಿದ್ದಾರೆ, ಭಕ್ತಿಯಿಂದ ಮಾಡಿದ ಪ್ರಾರ್ಥನೆ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಶ್ರೀ ರಾಘವೇಂದ್ರ ಸ್ವಾಮಿಯ ಕೃಪೆ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ರಾಘವೇಂದ್ರನನ್ನು ನಂಬಿ ಮುಂದೆ ನಡೆಯಿರಿ. ಸರಿಯಾದ ಸಮಯದಲ್ಲಿ ಸರಿಯಾದ ಫಲ ಸಿಗುತ್ತದೆ. ಈ ಶ್ರೀ ರಾಘವೇಂದ್ರಾಯ ನಮಃ. ಗುರುಗಳ ಅನುಗ್ರಹವೇ ಜೀವನದ ದೊಡ್ಡ ಸಂಪತ್ತು. ರಾಯರ ಹತ್ರ ನಾವು ಯಾವಾಗಲೂ ಅಷ್ಟೇ ನಿಮ್ಮ ಅನುಗ್ರಹ ಸದಾ ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಬೇಡ್ಕೋಬೇಕಂತೆ. ರಾಯರ ಅನುಗ್ರಹ ಸಿಕ್ಕಿದ್ರೆ ಸಾಕು, ಜೀವನದಲ್ಲಿ ಎಲ್ಲನೂ ಸಿಕ್ಕದಷ್ಟು ಎಲ್ಲನೂ ಸಿಕ್ಕಿದೆ ಅನ್ನೋ ಥರ. ರಾಯರ ಹತ್ರ ನಾವು ಯಾವಾಗಲೂ ಅದು ಕೊಡಿ ಇದು ಕೊಡಿ ಅಂತ ಬೇಡ್ಕೊಳ್ಳೋದಕ್ಕಿಂತ ನಿಮ್ಮ ಅನುಗ್ರಹ ಯಾವಾಗಲೂ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೋಬೇಕು. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ತುಂಬ ಇಕ್ಕಟ್ಟಿನ ಪರಿಸ್ಥಿತಿಗಳಿದ್ದಾಗ ನಾವು ಏನೇ ಕೇಳಿದ್ರು, ಎಷ್ಟೇ ರಾಯರ ಪೂಜೆ ಮಾಡಿದ್ರು ನಮಗೇನು ಅನುಗ್ರಹ ಸಿಗ್ತಾ ಇಲ್ಲ ಅನ್ನೋ ಸಂದರ್ಭಗಳಲ್ಲಿ ಕಾಯಿ ಸಂಕಲ್ಪ, ಕೆಲವೊಂದು ವ್ರತಗಳು ರಾಯರದು ಮಾಡಬೇಕಾಗತ್ತೆ. ಸೊ ರಾಯರದು ನನಗೆ ಈ ಬುಕ್ಕು ಸಿಕ್ಕಿದೆ, ತುಂಬ ಖುಷಿ ಆಗ್ತಾ ಇದೆ. ಇದರಲ್ಲಿ ಸೂಚನೆಗಳನ್ನ ಬರೆದಿರ್ತಾರೆ, ಯಾವ ರೀತಿಯಾಗಿ ಬರಿಬೇಕು ಏನು ಎತ್ತ ಅಂತ. ಈ ಬುಕ್ಕು ನಿಮ್ಗೆ ಏನಾದರೂ ಬೇಕು ಅಂದರೆ ಈ ಅಡ್ರೆಸ್ನ ನಾನು ನಿಮ್ಗೆ ಶೇರ್ ಮಾಡಿರ್ತೀನಿ. ಐ ಥಿಂಕ್ ನನಗೆ ಇದು ನನ್ನ ಗೆಳತಿ ಕಳಿಸಿರೋದು. ಸಾಮಾನ್ಯವಾಗಿ ಈ ಬುಕ್ನ ಕಳಿಸ್ಕೊಟ್ಟವ್ರಿಗೆ ಗೊತ್ತಿರಲ್ಲ ನಾನು ಇದನ್ನು ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅಂತ. ಖಂಡಿತ ಈ ಒಂದು ಬ್ಲಾಗ್ನ ಅವರಿಗೆ ಶೇರ್ ಮಾಡ್ತೀನಿ. ನಿಮ್ಗೆ ಈ ಬುಕ್ ಬೇಕಾದರೆ ಅವ್ರ ಅಡ್ರೆಸ್ಸು, ಫೋನ್ ನಂಬರು ಎಲ್ಲನೂ ಕೂಡ ಡಿಸ್ಕ್ರಿಪ್ಷನ್ನಲ್ಲಿ ಶೇರ್ ಮಾಡಿರ್ತೀನಿ. ಖಂಡಿತ ನೀವು ಅದ್ರ ಮುಖಾಂತರ ನೀವು ಇದನ್ನು ಬೈ ಮಾಡ್ಬೋದು. ಸೊ ತುಂಬ ಖುಷಿ ಆಗ್ತಾ ಇದೆ. ರಾಯರೇ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಈ ಬುಕ್ಕಿಗೋಸ್ಕರ ತುಂಬ ದಿನದಿಂದ ಕಾಯ್ತಾ ಇದ್ದೆ. ಇದನ್ನು ನಾನು ನಾಳೆಯಿಂದ ಶುರು ಮಾಡೋಣ, ಯಾಕೆಂದರೆ ನಾಳೆ ಸಂಕಷ್ಟಾರ ಚತುರ್ಥಿ. ಸೊ ಹಾಗಾಗಿ ನಾಳೆಯಿಂದ ಇದನ್ನು ಶುರು ಮಾಡೋಣ ಬರೀಲಿಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಶ್ರೀ ರಾಘವೇಂದ್ರ ನಾಮಲೇಖನ ಪುಸ್ತಕ, ಭಕ್ತಿಯಿಂದ ಬರೆದ ಪ್ರತಿಯೊಂದು ನಾಮವೂ ಒಂದು ಪ್ರಾರ್ಥನೆ. ಇದು ನೆಲಮಂಗಲ ಇಂದ ನನಗೆ ಕೊರಿಯರ್ ಮಾಡಿರೋದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇದೆ. ಸೊ ನೋಡಿ ಈ ಥರ ಇದನ್ನ ಏನು ಮಾಡೋದು ಅಂತ ಕೇಳಿದ್ರೆ, ಇದನ್ನ ಎಲ್ಲೂ ಬರೆದು ಎಲ್ಲೂ ಕೊಡಲಿಕ್ಕೆ ಹೋಗ್ಬೇಡಿ. ದೇವಸ್ಥಾನಗಳಿಗೆ, ರಾಯರ ಮಠಕ್ಕೆ ಎಲ್ಲ ಏನು ಕೊಡೋ ಅವಶ್ಯಕತೆ ಇಲ್ಲ. ಎಷ್ಟು ಬುಕ್ ಬೇಕಾದರೂ ತರಿಸ್ಕೊಂಡು ಬರೆದು ಮನೆಯಲ್ಲಿ ಪೂಜೆಗಿಡಿ ಈ ಬುಕ್ಕನ್ನು. ತುಂಬ ಒಳ್ಳೆಯದಾಗುತ್ತೆ. ತುಂಬ 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 ಖುಷಿ ಆಗ್ತಿದೆ ಸ್ನೇಹಿತರೆ. ನಾನು ರಾಯರನ್ನ ಇತ್ತೀಚೆಗೆ ಅವ್ರನ್ನೇನೇ ಕೇಳಿದ್ರು ಕೂಡ ನನಗೆ ಅವ್ರದ್ದು ಅನುಗ್ರಹ ಆಗ್ತಾ ಇದೆ, ಎಲ್ಲ ಒಳ್ಳೇದಾಗ್ತಾ ಇದೆ. ಅದರಲ್ಲೂ ಕಾಯಿ ಸಂಕಲ್ಪ ಮಾಡಿದ ಮೇಲಂತೂ ತುಂಬ ಒಳ್ಳೇದಾಗ್ತಿದೆ. ನಿಮಗೂ ಎಲ್ರಿಗೂ ಕೂಡ ಒಳ್ಳೇದಾಗಲಿ. ಆದಷ್ಟು ಬೇಗ ಈ ಒಂದು ರಾಯರ ಸಂಕಲ್ಪದ ಬಗ್ಗೆ ನಾನು ಈ ವಿಡಿಯೋನ ಶೇರ್ ಮಾಡ್ತೀನಿ. ಸೊ ಅದ್ರ ಜೊತೆಗೆ ರಾಯರು ಏನು ಈಡೇರಿಸಿದ್ದಾರೆ ಅಂತ ಹೇಳಬೇಕು ಅನ್ನೋದು ತುಂಬ ಆಸೆ ಇದೆ. ಸೊ ಅದರದ್ದು ಕೆಲವೊಂದು ಪ್ರೊಸೆಸಿಂಗ್ ನಡೀತಾ ಇದೆ, ಅದನ್ನು ಹೇಳೋದು ಮೇಲೆ ನಾನು ನಿಮಗೆ ತಿಳಿಸೋಣ ಅಂತ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಈ ರಾಘವೇಂದ್ರ ಸ್ವಾಮಿ ಅವ್ರದ್ದು ಒಂದು ಹೆಸರನ್ನ ಪ್ರತಿದಿನ ಬೆಳಗ್ಗೆ 9 ಬಾರಿ, ಸಂಜೆ 9 ಬಾರಿ ಹೇಳ್ಕೊತೀನಿ ಸ್ನೇಹಿತರೆ.
ಬೆಳಗ್ಗೆ ವಾರ ಮಾಡಿದ್ದೆಲ್ಲ ಏನೂ ತೋರ್ಸೋಕ್ಕಾಗಲಿಲ್ಲ. ಪ್ರತಿ ವಾರ ನಾನು ಹೇಗಿರುತ್ತೆ ಪೂಜೆ ಅಂತ ಖಂಡಿತ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಸೊ ಹಾಗಾಗಿ ನಾನೇನು ತೋರಿಸ್ಲಿಲ್ಲ. ತುಂಬ ಓಡಾಟಗಳಿದೆ, ಯಾಕೆ ಏನು ಅಂತ ಇನ್ನೂ ನಿಮಗೆ ಶೇರ್ ಮಾಡಿಲ್ಲ. ತುಂಬ ಓಡಾಟಗಳಿದೆ, ಒಂದು ವಾರದಿಂದನೂ ಅಷ್ಟೇ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನೂ ಮನೆ ಕ್ಲೀನಿಂಗ್ ನಡೀತಾನೇ ಇದೆ. ಸೊ ಇಷ್ಟರಲ್ಲಿ ಮುಗಿಸ್ತಾ ಇದ್ದೆ. ಎಕ್ಸ್ಟ್ರಾ ಕೆಲಸಗಳು ಬಂದಿದ್ದರಿಂದ ಮುಗಿಸೋಕ್ಕಾಗಿಲ್ಲ. ಸೊ ರಾಘವೇಂದ್ರ ಸ್ವಾಮಿಯವರ ಕೃಪಾ ಕಟಾಕ್ಷ ನಿಮ್ಮೆಲ್ರಿಗೂ ಸಿಗಲಿ. ಸೊ ಇದೇನಾದರೂ ನಿಮ್ಗೆ ಬೇಕಂದರೆ ಖಂಡಿತ ಕಮೆಂಟ್ ಮಾಡಿ, ಅವ್ರದ್ದು ನಂಬರೆಲ್ಲ ಶೇರ್ ಮಾಡಿರ್ತೀನಿ. ನಿಮಗೂ ಕೂಡ, ನೀವು ಕೂಡ ಈ ನಾಮಲೇಖನ ಪುಸ್ತಕನ ಬರೀರಿ, ಎಲ್ಲಿ ಖಂಡಿತ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ನೋಡೋಣ, ಇದನ್ನು ಶುರು ಮಾಡಿದ ಮೇಲೆ ಮತ್ತೆ ರಾಯರ ಅನುಗ್ರಹ ಏನು ಸಿಗುತ್ತೆ, ಮತ್ತೆ ಏನು ಒಳ್ಳೆಯ ಸುದ್ದಿಗಳು ಸಿಗುತ್ತೆ ಅಂತ ಖಂಡಿತ ನಿಮಗೆ ಶೇರ್ ಮಾಡ್ತೀನಿ. ರಾಯರ ಮುಂದೆ ಇಟ್ಟು ಮಾತಾಡ್ತಾ ಇರೋದು. ಅಲ್ಲ ಸ್ನೇಹಿತರೆ, ನೋಡಿ ಇವಾಗ ಟೈಮ್ 2 ಗಂಟೆ, ಭಾನುವಾರ. ಕಿಚನ್ ಕ್ಲೀನ್ ಮಾಡಬೇಕು. ನಮ್ಮ ಮನೇಲಿ ಸ್ವಲ್ಪ ವಿಡಿಯೋ ಅಷ್ಟೊಂದು ಇದಾಗಿ ಬರೋಲ್ಲ, ಯಾಕೆಂದರೆ ಕಪ್ಪಗೆ ಕಾಣಿಸುತ್ತೆ ಫೇಸ್ ಅಲ್ಲ. ಯಾಕೆ ಅಂತ ಗೊತ್ತಿಲ್ಲ. ನಮ್ಮ ಸೂಜಮ್ಮ ನೋಡಿ ಹೆಲ್ಪ್ ಮಾಡ್ತಾ ಇದೆ, ಗುಂಡು ಮರಿ ನೋಡಿ. ಆಲ್ಮೋಸ್ಟ್ ನನ್ನ ಜೀವನ, ನನ್ನ ಪ್ರತಿದಿನದ ದಿನಚರಿಯಲ್ಲಿ ದೇವ್ರ ಪೂಜೆ 3/4 ಭಾಗ ಇರುತ್ತೆ, ಮಿಕ್ಕಿದ 1/4 ಭಾಗ ಮನೆ ಕೆಲಸಗಳಿರುತ್ತೆ. ಇವತ್ತು ಸಂಕಷ್ಟಾರ ಚತುರ್ಥಿ, ಸ್ವಲ್ಪ ಲೇಟಾಗಿ ಪೂಜೆ ಮಾಡಿ ಬ್ಲಾಗ್ ಎಲ್ಲ ಇಟ್ಬಿಟ್ಟಿದ್ಯಾ. ಇದೇನ್ ಮಾಡೋದ? ಇಡ್ಲಿ ಪಡ್ಡು ಮಾಡೋದು. ಪಡ್ಡು ಮಮ್ಮಿ, ಪಡ್ಡು ಮಾಡ್ಕೊಡ್ತೀರಾ? ಪಡ್ಡು ಮಾಡ್ಕೊಡ್ತೀನಿ ಮಮ್ಮಿ, ನಾನು ಪಡ್ಡು ಮಾಡ್ಕೊಡ್ತೀರಾ? ಪಡ್ಡು ಮಾಡ್ಕೊಡ್ತೀನಿ. ಇದನಾ ಇದು ಮ್ಯಾಲ ಇಕ್ಕವ ಗೀತಾ ನನಗೆ ಎಷ್ಟು ಸತಿ ಇಡಬೇಕಾಯ್ತು ಕಂದ ಇರುತ್ತೆ. ಸೂಜಮ್ಮನ ಫ್ಯಾನ್ಸ್ ಯಾರ್ಯಾರೆಲ್ಲ ಇದ್ದೀರಾ ನೋಡ್ಕೊಳ್ಳಿ. ತುಂಬ ದಿನ ಆಗಿತ್ತು ನಮ್ಮ ಸೂಜಮ್ಮನ ತೋರಿಸಿ. ಸೊ ಈ ಥರದ್ದೆಲ್ಲ ಮಾಡೋಕ್ಕೆ ಸೂಜಮ್ಮಂಗೆ ತುಂಬ ಖುಷಿ, ತುಂಬ ಹೆಲ್ಪ್ ಮಾಡುತ್ತೆ. ಜಟ್ಟಿ ಅಂತೀನಿ ನಾನು ಅವನಿಗೆ. ಸೊ ಎಷ್ಟು ವೆಯ್ಟ್ ಇದ್ರೂ ನೋಡಿ ಹೆಂಗೆ ಎತ್ಬಿಡ್ತಾನೆ ಅಂದರೆ, 5 kg ಗೋಧಿ ಹಿಟ್ಟು, 10 kg ಗೋಧಿ ಹಿಟ್ಟು ಎಲ್ಲ ಎತ್ಕೊಂಬಂದು ರಪ್ ಅಂತ ಎಸ್ಬಿಡ್ತಾನೆ, ಅಷ್ಟು ಸ್ಟ್ರಾಂಗ್ ಇದ್ದಾನೆ. ಸುಜಿತ್ಗೆ ನಾನು ಚಿಕ್ಕ ವಯಸ್ಸಿಂದ ತುಂಬ ಕೇರ್ ಮಾಡಿದ್ದೀನಿ ರೋಹಿತ್ಗೆ ತುಂಬ ಚಿಕ್ಕವಳು ನಾನು. ಆವಾಗ 18 ವರ್ಷ ರೋಹಿತ್ ಹುಟ್ಟಿದಾಗ. ಸೊ ನನಗೆ ಒಂದು ತಿಳಿದ್ರೆ ಒಂದು ತಿಳಿತಿರಲಿಲ್ಲ, ಏನೂ ಗೊತ್ತಾಗ್ತಾ ಇರಲಿಲ್ಲ ರೋಹಿತ್ನ ಈಗ ಆರೈಕೆ ಮಾಡಬೇಕು ಅಂತ. ಸೊ ಜೊತೆಗೆ ಮನೇಲಿ ಕಿರಿಕಿರಿ ಇವೆಲ್ಲ ಇದ್ದೇ ಇರ್ತಾವಲ್ವ, ಆವಾಗ ಜೊತೇಲಿದ್ದಿದ್ದು. ಸೊ ರೋಹಿತ್ಗೆ ಹೇಗೆ ಕೇರ್ ಮಾಡಬೇಕು ಅನ್ನೋದು ಸೆನ್ಸ್ ಇರಲಿಲ್ಲ. ಆ ಥರ ನನಗೆ ಒಂಥರ ಏನೂ ಗೊತ್ತಾಗ್ತಾ ಇರಲಿಲ್ಲ. ಸೊ ಚುರುಕಿದ್ದೆ, ಬಟ್ ಗೊತ್ತಾಗ್ತಾ ಇರಲಿಲ್ಲ. ಆ ತಪ್ಪನ್ನು ಸುಜಿತಿಗೆ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ರೋಹಿತ್ ಸ್ವಲ್ಪ ಸಣ್ಣನೇ, ಮನೆಯವ್ರ ಥರ ನೋಡಿದ್ದೀರ. ಸುಜಿತ್ತು ಎಲ್ಲಿ ಸಣ್ಣ ಆಗ್ಬಿಡ್ತಾನೋ ಅಂತ ತುಂಬ ಅಂದರೆ ತುಂಬ ಕೇರ್ ಮಾಡಿದ್ದೀನಿ. ಸೊ ಎಲ್ಲರೂ ಹೇಳ್ತಾರೆ, ನಮ್ಮ ಬಾರೆ ತೋಟದಲ್ಲಿ ಹೇಳ್ತಾ ಇರ್ತಾರೆ, ಅಮ್ಮ ಹೇಳ್ತಾ ಇರ್ತಾರೆ, ಮಕ್ಕಳನ್ನ ತುಂಬ ಚೆನ್ನಾಗಿ ಸಾಕ್ತಾಳೆ, ಮಕ್ಕಳಿಗೆ ತುಂಬ ಚೆನ್ನಾಗಿ ಕೇರ್ ಮಾಡ್ತಾಳೆ, ಚೆನ್ನಾಗಿ ನೋಡ್ಕೊತಾಳೆ ಮಕ್ಳುಗಳಿಗೆ ಮಾತ್ರ. ಮಕ್ಕಳು ಇವಳು ಕೈಗೆ ಸಿಗಬೇಕು, ಸಾಕಬೇಕು ಅಂದರೆ ಅಷ್ಟು ಚೆನ್ನಾಗಿ ನೋಡ್ಕೊತಾಳೆ ಅಂತ ಹೇಳ್ತಿರ್ತಾರೆ ಬ್ಲಾಗ್ಗಳನ್ನ ನೋಡೋರು, ನನ್ನನ್ನು ಪರ್ಸ್ನಲಾಗಿ ನೋಡಿರೋರು. ಸೊ ನಮ್ಮ ಬಾರೆ ತೋಟಕ್ಕೆ ಹೋದ್ರೂ ಅದೇ ಹೇಳ್ತಾ ಇರ್ತಾರೆ.
ಹಾಗಾಗಿ ಸುಜಿತ್ಗೆ ಡ್ರೈ ಫ್ರೂಟ್ಸ್ ಪೌಡ್ರು ಚಿಕ್ಕಂದಿನಿಂದನೂ ಭಾಳ ಕೇರ್ ಮಾಡಿದ್ದೀನಿ. ಡ್ರೈ ಫ್ರೂಟ್ಸ್ ಪೌಡ್ರುಗಳು, ಫ್ರೂಟ್ಸು, ಬೇಕ್ರಿ ಫುಡ್ಗಳನ್ನ ನಂಗೆ ಕೊಡ್ತಿರಲಿಲ್ಲ. ಬರೀ ಫ್ರೂಟ್ಸು, ಮನೇಲಿ ಮಾಡಿರೋಂಥ ತುಪ್ಪ, ಅನ್ನ ಸಾಂಬಾರು. ಈಗಲೂ ಸುಜಿತ್ಗೆ ಅನ್ನ ಸಾಂಬಾರು ಅಂದರೆ ತುಂಬ ಇಷ್ಟ, ಹೊಟ್ಟೆ ತುಂಬ ಊಟ ಮಾಡ್ತಾನೆ. ಸೊ ಸ್ನ್ಯಾಕ್ಸು ತಿಂತಾನೆ ಕೆಲವೊಂದು ಸಲ, ಹೊಟ್ಟೆ ತುಂಬ ಊಟನೂ ಮಾಡ್ತಾನೆ. ಸ್ವಲ್ಪ ಸ್ಟ್ರಾಂಗ್ ಇದ್ದಾನೆ. ಆಮೇಲೆ ಸಿಕ್ಕಾಪಟ್ಟೆ ಹೈಫರ್ ಆ್ಯಕ್ಟಿವ್ ಸುಜಿತ್ ಅಂತೂ. ರೋಹಿತ್ ಸ್ವಲ್ಪ ಸಾಫ್ಟು, ಇವನು ಹೈಫರ್ ಆ್ಯಕ್ಟಿವ್. ನೀವು ನೋಡ್ತಾನೆ ಇರ್ತೀರ ಸುಜಿತ್ನ. ಸೊ ನೋಡಿ ಎಷ್ಟೊಂದೆಲ್ಲ ಹೆಲ್ಪ್ ಮಾಡ್ತಾನೆ. ಇದಕ್ಕಿಂತ ಪುಟ್ಟೋನಿದ್ದಾಗೂ ನಾನು ಬ್ಲಾಗ್ನ ಶೇರ್ ಮಾಡಿದ್ದೀನಿ. ಆವಾಗಲೂ ಕೂಡ ಇಷ್ಟೇ ಹೆಲ್ಪ್ ಮಾಡ್ತಾಯಿದ್ದೆ ಸೋಜು ಪುಟಾಣಿ, ಬೇಕಾದ್ರೆ ಹಿಂದಿನ ಬ್ಲಾಗ್ಗಳಲ್ಲಿ ನೋಡಿ. ಸೊ ಇವಾಗ ಪಾತ್ರೆಗಳೆಲ್ಲ ಇಳಿಸಿದ್ದಾಯಿತು. ಕಾಸ್ಟಿಕ್ ಸೋಡಾನ ನಾನು ತರಿಸಿದ್ದೀನಿ. ಇದರಿಂದನೇ ಅರ್ಧ ಮುಕ್ಕಾಲು ಭಾಗ ಕಿಚನ್ ಕ್ಲೀನ್ ಆಗ್ಬೋದು ಇದು ಅಂತ ಅನಿಸುತ್ತೆ. ಇದು ಹಾರ್ಡ್ವೇರ್ ಶಾಪಲ್ಲಿ ಸಿಗುತ್ತೆ ನಿಮಗೆ. ಸೊ ಇದೊಂದು ಕಾಸ್ಟಿಕ್ ಸೋಡಾ ಇದ್ಬಿಟ್ರೆ ಆರಾಮಾಗಿ ಆ ಬರ ಜಿಡ್ಡೆಲ್ಲ ನೀಟಾಗಿ ತೆಗಿಬೋದು. ಸ್ವಲ್ಪ ಯೂಸ್ ಮಾಡಬೇಕಾದ್ರೆ ಗ್ಲೌಸ್ ಇಲ್ದಲೇ ಯೂಸ್ ಮಾಡಬೇಡಿ, ಯಾಕೆಂದರೆ ಆಶಿಡ್ ಇದು. ಸೊ ಹಂಗಾಗಿ ಕೈ ಸ್ವಲ್ಪ ಉರಿ ಬರುತ್ತೆ, ಹಾಗಾಗಿ ಗ್ಲೌಸ್ ಹಾಕ್ಕೊಂಡೆ ಯೂಸ್ ಮಾಡಿ. ಚಿಮ್ನಿ ತೊಳಿಲಿಕ್ಕೆ, ಈ ಥರ ಜಿಡ್ಡು ತೊಳಿಲಿಕ್ಕೆ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಸೊ ಟ್ರೈ ಮಾಡಿ, ಬೇಕಿದ್ರೆ ಕಿಚನ್ ಬೇಗನೆ ಕ್ಲೀನ್ ಆಗುತ್ತೆ. ಬಟ್ ನಾನಿವಾಗ ಸ್ಟಾರ್ಟ್ ಮಾಡಿದೆ. ಯಾಕೆ ಕೇಳ್ತೀರಾ ಇವತ್ತಿನ ಪದ್ಧತಿನ? ಬೆಳಗ್ಗೆಯಿಂದ ಸಂಕಷ್ಟಹಾರ ಚತುರ್ಥಿ ಪೂಜೆ 12 ಗಂಟೆಗೆ ಮುಗೀತು, ತುಂಬ ಲೇಟಾಗಾಯಿತು. ಆಮೇಲೆ ಅಡುಗೆ ಮಾಡಿ 2 ಗಂಟೆಗೆ ಊಟ ಮಾಡಿ 2 ಗಂಟೆಗೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಹೇಳಬೇಕು ಅಂತಂದರೆ ನಾನು ಬೆಳಗ್ಗೆನೇ ಶುರು ಮಾಡಿಬಿಡ್ತೀನಿ ಈ ಥರ ಕೆಲಸಗಳೆಲ್ಲ. ಮಧ್ಯಾಹ್ನದ್ದು ಒಂದು 3 ಗಂಟೆಗೆಲ್ಲ ಮುಗಿಯುತ್ತೆ. ಆದರೆ ಇವತ್ತು ಸಂಕಷ್ಟಹಾರ ಚತುರ್ಥಿ ಇದ್ದಿದ್ದರಿಂದ ನಾನು ಪೂಜೆಗಳೆಲ್ಲ ಮುಗಿಸಿ ಅಡುಗೆ ಮಾಡಿ ಊಟ ಮಾಡಿ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ 2 ಗಂಟೆ ಆಗೋಯ್ತು. ಇವತ್ತು ನಾನು ರೈಸ್ ತಿನ್ನಲ್ಲ ನಾನು ಪ್ರತಿ ಸಂಕಷ್ಟಿಲಿ, ಗಣೇಶನಿಗೆ ಅಂತ ಬಿಟ್ಬಿಟ್ಟಿದ್ದೀನಿ. ಸೊ ಮುದ್ದೆ ಊಟ ಮಾಡಿ, ಸಪ್ಪೆಸರು ಮಾಡಿ ಊಟ ಮಾಡಿ ಎಲ್ಲರೂ. ಸೊ ನನ್ನ ಟೇಬಲ್ ಏನಿದೆ, ಯಾರಿಗೂ ಹೊಟ್ಟೆಗೆ ಅನ್ಯಾಯ ಮಾಡಲ್ಲ. ಏನಿದೆ ಮನೆಯವ್ರಿಗೆ ಏನು ಕೊಡಬೇಕು, ಮಕ್ಳಿಗೆ ಏನು ಕೊಡಬೇಕು ಎಲ್ಲ ಮಾಡಿ ಇಟ್ಟು ಆಮೇಲೆ ಸ್ಟಾರ್ಟ್ ಮಾಡ್ತೀನಿ. ಹೆಂಗೆ ಕಾಲು ಪೇಯ್ನ್ ಬರ್ತಾಯಿದೆ ಅಂದರೆ, ನಾನು ಇವಾಗ ಎಕ್ಸಾಕ್ಟ್ 11 ಗಂಟೆ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು. ನಿದ್ದೆ ಇಲ್ಲ ಸರಿಗೆ, ರೆಸ್ಟ್ ಇಲ್ಲ, ಸಿಕ್ಕಾಬಟ್ಟೆ ಕಾಲು ಬ್ಯಾಕ್ ಪೇನ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. 2 ಗಂಟೆಗೆ ಶುರು ಮಾಡಿ ಸಂಜೆ ಒಂದು 6:15ಗೆ ಮುಗಿಸಿದ್ದೀನಿ. 6:15ಗೆ ಕೆಲಸ ಮುಗಿಸಿ ಮತ್ತು 1 ಬಕೆಟು ಬಟ್ಟೆ ನೆನೆ ಹಾಕಿದ್ದೆ, ಹ್ಯಾಂಡ್ ವಾಶ್ ಮಾಡೋ ಅಂಥವು. ಅಲ್ಲಿವರೆಗೂ ನಿಂತಿದ್ದೀನಿ ನೋಡಿ, ಹೀಗೆ ನಿಂತಿದ್ದೀನಿ, 1 ಸೆಕೆಂಡು ಕೂತಿಲ್ಲ. ಸೊ ಸುಜಿತ್ನ ಮನೆಯವ್ರು ಕರ್ಕೊಂಡೋಗಿ ಮಲಗಿಸಿದ್ರು ತೀಟೆ ಮಾಡ್ತಾನೆ ಅಂತ. 6:15ಗೆ 1 ಬಕೆಟ್ ಬಟ್ಟೆ ವಾಶ್ ಮಾಡಿ, ಮತ್ತು ಮುಂಚೆನೇ ಕಸ ಗುಡ್ಸೋಕ್ಕೆ ಸ್ವಲ್ಪ ಮನೆಯವ್ರು ಹೆಲ್ಪ್ ಮಾಡಿದ್ರು. ಮತ್ತು ಕೈಕಾಲು ಮುಖ ತೊಳೆದು ಮತ್ತು ಹ್ಯಾಂಡ್ ವಾಶ್ ಮಾಡಿದ್ದೆ ಬಟ್ಟೆಗಳು, ಮತ್ತು ವಾಷಿಂಗ್ ಮಿಷಿನ್ಗೆ ಹಾಕಿ, ಅಡುಗೆ ಮನೆಯದ ಸ್ಕ್ರೀನೆಲ್ಲ ತೆಗೆದು ಹಾಕಿ, ವಾಶಿಗೆ ಹಾಕಿ, ದೇವ್ರ ದೀಪ ಹಚ್ಚಿ, ಮತ್ತು ಗಣೇಶಂದು ಏನು ಸಂಕಷ್ಟಹಾರ ಚತುರ್ಥಿದು ಕಥೆನ ಬೋಧನೆ ಮಾಡಿ 1 ಸೆಕೆಂಡ್ ಕೂತ್ಕೊಂಡೆ ನೋಡಿ, ಬೆನ್ನು ಪೇಯ್ನ್ ಬಂತು. ಯಾಕೆ ಹೇಳ್ತೀರಾ? ಕೇಳ್ತಾ ಇರ್ತಾರೆ, 20 ದಿವಸ ಇದೆ, 30 ದಿವಸ ಇದೆ, ಯಾಕೆ ಇಷ್ಟು ಬೇಗ ಸ್ಟಾರ್ಟ್ ಮಾಡ್ತೀರಾ ಅಂತ. ನಾನು ಪ್ರತಿ ಸಾರಿ ಹೇಳ್ತಿರ್ತೀನಿ, ಇಲ್ಲಿ ನನಗೆ ಹೆಲ್ಪ್ಗೆ ಯಾರೂ ಇಲ್ಲ. ಈಗ ನೋಡ್ತಾ ಇದ್ದೀರಾ, ಬರೀ ಅಷ್ಟೇ ಹೆಲ್ಪ್ ಮಾಡೋಕ್ಕಾಗೋದು. ಎಷ್ಟು ಸಾರಿ ಹತ್ತಬೇಕು, ಎಷ್ಟು ಸಾರಿ ಇಳಿಬೇಕು, ಕೌಂಟೇ ಇಲ್ಲ. ಕೈ ಅಂತೂ ಎಷ್ಟು ಪೇಯ್ನ್ ಬರ್ತಿರುತ್ತೋ. ಆಮೇಲೆ ಇತ್ತೀಚೆಗೆ ಡೀಪ್ ಕ್ಲೀನ್ ಮಾಡಿರಲಿಲ್ಲ, ತುಂಬ ಅಂದರೆ ತುಂಬ ಜಿಡ್ಡಾಗ್ಬಿಟ್ಟಿತ್ತು. ಈಗ ಏನು ಚಿಮಣಿ ಇದೆ ಅಲ್ಲಿಂದ ಈ ಕಿಟಕಿ ಪೋರ್ಷನ್ ಏನಿದೆ ಅಲ್ಲಿವರೆಗೂ ವಿಪರೀತ ಧೂಳಾಗಿ ಜಿಡ್ಡಾಗ್ಬಿಟ್ಟಿತ್ತು. ತಿಕ್ಕಿ ಎದ್ದೋಳ್ಬಾರ್ದು ನಾಳೆ, ಹಂಗಾಗ್ಬಿಟ್ಟಿದೆ ನನಗೆ. ಆಮೇಲೆ ಒಂದಲ್ಲ ಎಲ್ಲನೂ ಡೀಪ್ ಕ್ಲೀನ್ ಮಾಡಬೇಕು. ಹಬ್ಬ ಅಂತ ಬಂದಮೇಲೆ ಒಂದು ವಾಲ್ ಕೂಡ ಬಿಡಲ್ಲ, ಒಂದು ವಾಶ್ರೂಮ್ ಬಿಡಲ್ಲ. ನಮ್ಮ ಮನೆಯಲ್ಲಿ 3-4 ವಾಶ್ರೂಮ್ ಇದೆ, ಅಷ್ಟು ಕ್ಲೀನ್ ಮಾಡಬೇಕು. ಫ್ರಿಜ್ಜು, ಈ ಟೈಲ್ಸ್ಗಳು, ಆಮೇಲೆ ಫ್ರಂಟಲ್ಲಿರೋಂಥ ಮೇನ್ ಡೋರ್ ಫ್ರಂಟಲ್ಲಿರೋ ಅಂಥ ಏನು ವಾಲ್ ಟೈಲ್ಸ್ಗಳು, ಗ್ರಾನೈಟು, ಆಮೇಲೆ ಗ್ಲಾಸು ನಮ್ಮ ಮನೇಲಿ ಜಾಸ್ತಿ ಇದೆ, ರೈಲಿಂಗ್ಸ್ ಗ್ಲಾಸು ಟಾಪಲ್ಲೆಲ್ಲ ಇರೋದನ್ನು ನಾನು ತೋರಿಸೇ ಇಲ್ಲ. ಆಲ್ಮೋಸ್ಟ್ ಅದು ಕ್ಲೀನ್ ಆಗೋಯ್ತು ಅದು. ಆಮೇಲೆ ಗ್ಲಾಸ್ ರೈಲಿಂಗ್ಸ್ ಕ್ಲೀನ್ ಮಾಡೋದು ಎಷ್ಟು ಕಷ್ಟ ಅಂತ ನಿಮಗೂ ಗೊತ್ತು. ಸ್ಕ್ರೀನ್ಗಳದ್ದೇ ಒಂದು ರೇಜ್ಗೆ 1 ವಾರ ಸ್ಕ್ರೀನ್ಗಳದ್ದೇ ಹಿಡಿದ್ಬಿಡುತ್ತೆ. ಮತ್ತು ದೇವ್ರ ಮನೆ ಯಪ್ಪ ಎಲ್ಲ ಒಂದು TV ಪೆನಲು, ಹಾಲು ಎಲ್ಲ ಟೇಬಲ್ ಹಾಕೊಂಡು ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಹಿಂಗೋ ಹಬ್ಬ ಬಂದೇ ಬಿಡುತ್ತೆ, ರೆಸ್ಟ್ ಇರಲ್ಲ. ಸೊ ನಾನು 15 ದಿವಸ ವಾರ ಇದ್ದಾಗ ಸ್ಟಾರ್ಟ್ ಮಾಡಿದೆ ಅಂದರೆ ಖಂಡಿತ ನಾನು ಹಬ್ಬ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಮಿನಿಮಮ್ ಅಂದರೆ 1 ತಿಂಗಳು ಬೇಕು ನಮ್ಮ ಮನೆ ಕ್ಲೀನ್ ಆಗೋಕ್ಕೆ, ಡೀಪ್ ಕ್ಲೀನು. ಸೊ ಹಾಗಾಗಿ ಏನೋ ಮನಸ್ಸಿಗೆ ಸಮಾಧಾನ, 20 ದಿವಸ ಇರಲಿ 30 ದಿವಸ ಇರಲಿ ಡೀಪ್ ಕ್ಲೀನ್ ಮಾಡಿದ್ದೀನಿ ಅನ್ನೋದೊಂದು ಸಮಾಧಾನ. ಹಂಗೂ ಧೂಳಾಯಿತು ಅಂದರೆ ಮತ್ತೆ ಕ್ಲೀನ್ ಮಾಡ್ಕೊತೀನಿ, ಏನು ತೊಂದರೆ ಇಲ್ಲ. ಅಂದರೆ ಡೀಪ್ ಕ್ಲೀನ್ ಆಗಿರುತ್ತಲ್ವ, ಅಷ್ಟೊಂದೇನು
ಧೂಳಾಗಿರಲ್ಲ. ಆಲ್ಮೋಸ್ಟ್ ನಾನು ಡನ್ ಆಗಿದೆ ಕೆಲಸಗಳು. ಕಿಚನ್ದೇ ಒಂದು 3 ದಿವಸ ಬೇಕು ನೋಡಿ. ಇವಾಗ 2 ಗಂಟೆಗೆ ಸ್ಟಾರ್ಟ್ ಮಾಡಿ 6:30, 6:45, 7 ಗಂಟೆವರೆಗೂ ಮಾಡಿದ್ದೀನಿ. ಆದ್ರೂ ಇನ್ನೂ ಒಂದು ದಿವ್ಸದ ಕೆಲಸ ಉಳಿದಿದೆ. ನಿಮಗೆ ನೋಡಲಿಕ್ಕೆ ಚಿಕ್ಕದಾಗಿ ಕಾಣಿಸುತ್ತೆ ವಿಡಿಯೋನಲ್ಲಿ, ಬಟ್ ಕಿಚನ್ ಅಂತೂ ತುಂಬ ದೊಡ್ಡದಾಗಿದೆ. ಆಮೇಲೆ ಕ್ಲೀನ್ ಮಾಡೋದು ತುಂಬ ಕಷ್ಟ. ಪಾತ್ರೆಗಳು ನೋಡಿ, ಅಲ್ಲಿ ನೋಡ್ತಾ ಇದ್ದೀರ ಎಲ್ಲ ಮೆಸ್ಸಿ ಆಗಿದೆ. ಪಾತ್ರೆಗಳು ನೋಡಿ ಎಷ್ಟು ಗುಡ್ಡ ಹಾಕಿದ್ದೀನಿ. ಏನು ಪುಣ್ಯ ಈ ಸಲ ಅಂದರೆ ಪಾತ್ರೆಗಳು ಒಂದೂ ಧೂಳಾಗಿಲ್ಲ. ಹೆಂಗೆ ಜೋಡಿಸಿಟ್ಟಿದ್ದೀನಿ, ಕೆಲವೊಂದೆಲ್ಲ ಚೀಲಕ್ಕೆ ತುಂಬಿಟ್ಬಿಟ್ಟಿದ್ದೀನಿ, ಒಂದು ಧೂಳಾಗಿಲ್ಲ. ಎಲ್ಲೋ ಒಂದು 7-8 ಪಾತ್ರೆ ಧೂಳಾಗಿತ್ತು, ಅದನ್ನು ಮಾತ್ರ ವಾಶ್ ಮಾಡಿ ತುಂಬಿಟ್ಟೆ. ಮಿಕ್ಕಿದ್ದೆಲ್ಲ ಹಾಗೆ ಒರೆಸ್ಬಿಟ್ಟು ಇಟ್ಟೆ, ಯಾಕೆಂದರೆ ಒಂದು ಚೂರು ಅಂದರೆ ಚೂರು ಧೂಳಾಗಿರಲಿಲ್ಲ. ಸೊ ಅದೊಂದು ಪುಣ್ಯ ಅಂತ ಹೇಳ್ಬೋದು ಈ ವರ್ಷ. ಏನು ಅಂದರೆ ವಾರ್ಡ್ರೋಬು ತುಂಬ ಜಿಡ್ಡಾಗ್ಬಿಟ್ಟಿತ್ತು, ಅದು ಕ್ಲೀನ್ ಮಾಡಿದೆ. ಸೊ ಇನ್ನು ಪಾತ್ರೆಗಳ ವಿಚಾರಕ್ಕೆ ಬಂದರೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡಿದ್ದೀನಿ. ದೇವರಾಯನ ದುರ್ಗದ ಹಬ್ಬ ಬರುತ್ತೆ, ಪಕ್ಷದ ಹಬ್ಬ ಬರುತ್ತೆ. ಸೊ ನಮ್ಗೆ ಅದಕ್ಕೆಲ್ಲ ದೊಡ್ಡ ದೊಡ್ಡ ಪಾತ್ರೆಗಳು ಬೇಕು. ಕೆಲವೊಂದು ಹೊಸ ಮನೆಗೆ ಶಿಫ್ಟ್ ಮಾಡಿಬಿಟ್ಟಿದ್ದೀನಿ. ಪಕ್ಷದ ಹಬ್ಬ ಎಲ್ಲ ಅಲ್ಲಿ ಮಾಡ್ತೀವಲ್ವ, ಹಾಗಾಗಿ ದೊಡ್ಡ ದೊಡ್ಡ ಪಾತ್ರೆಗಳನ್ನೆಲ್ಲ ಅಲ್ಲಿ ಶಿಫ್ಟ್ ಮಾಡಿದ್ದೀನಿ. ಸೊ ಪಾತ್ರೆಗಳು ಹೇಗೆ ನಾನು ತೊಗೊಳಕ್ಕೆ ಶುರು ಮಾಡಿದೆ ಅಂತಂದರೆ, ಒಂದಷ್ಟು ನಾವು ಡಿವೈಡ್ ಆದಂಥ ಕಾಲದಲ್ಲಿ ಪಟಾಕಿ ಚೀಟಿಗಳನ್ನ ಹಾಕ್ಕೊಂಡು ಒಂದಷ್ಟು ಪಾತ್ರೆಗಳನ್ನ ತೊಗೊಂಡಿದ್ದೀನಿ. ಮನೆ ಐಟಮ್ಸ್ ಎಲ್ಲ ಹೇಗೆ ತೊಗೊಂಡೆ ಅಂತ ಹೇಳ್ತೀನಿ. ಈಗ ಮನೆ ಕಟ್ಟಲಿಕ್ಕೆ 1 ವರ್ಷ ಇದೆ ಅಂತ ನಮಗೆ ಗೊತ್ತಿತ್ತು. ಸೊ ಆ 1 ವರ್ಷಕ್ಕೆ ಮುಂಚೆನೇ ನಾನು ಯಾವುದಕ್ಕೆ ಏನೇನು ದುಡ್ಡು ಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು, ನಮ್ಮದು ಅಂಗಡಿ ಇತ್ತು, ದಿನಸಿ ಅಂಗಡಿ ನಮ್ಮದು, ಕರಿಗಿರಿ ಪ್ರಾವಿಷನ್ ಸ್ಟೋರ್ ಅಂತ ನಮ್ಮ ಮನೆ ದೇವ್ರ ಹೆಸರಿಟ್ಟಿದ್ವಿ. ಗಟ್ಟಿ ಲೇಔಟಲ್ಲಿ ಈಗಲೂ ಬೋರ್ಡ್ ಆಗೇ ಇದೆ. ಬಟ್ ವ್ಯಾಪಾರ ಅಂತೂ ತುಂಬ ಚೆನ್ನಾಗಿ ಆಗ್ತಿತ್ತು. ಸೊ ಆ ಒಂದು ಟೈಮಲ್ಲಿ ಪ್ರತಿದಿನ 1,000 ರೂಪಾಯಿನ ಹಾಗೆ ಎತ್ತಿಡ್ತಾ ಇದ್ದೆ. ಯಾಕೆ ಅಂತಂದರೆ ಮನೆ ಕಟ್ಟಿದ ಮೇಲೆ ಮನೆ ಕಟ್ಟಿದವ್ರಿಗೆ ಗೊತ್ತು 2-3 ವರ್ಷ ಎಷ್ಟು ಕಷ್ಟ ಇರುತ್ತೆ ಮನೆಯಲ್ಲಿ ಅಂತ, ಆಯಿತಾ. ಬುದ್ಧಿವಂತ ಆದಂಥ ಹೆಣ್ಣುಮಕ್ಕಳು ಸೊ ಎಲ್ಲನೂ ಸೇವಿಂಗ್ಸ್ ಮಾಡ್ತಾ ಹೋಗ್ತಾರೆ. ನಾನು ಹೆಂಗೆ ಗೊತ್ತಾ, ಒಂದು ಸ್ಟೆಪ್ ತೊಗೋಬೇಕು ಅಂದರೆ 1000 ಸಲ ಯೋಚನೆ ಮಾಡಿರ್ತೀನಿ. ಮುಂದಕ್ಕೆ ಹೀಗೆ ಹೋದರೆ ಹೇಗಿರ್ಬೋದು, ಮುಂದಕ್ಕೆ ಇದಕ್ಕೆಲ್ಲ ಅಮೌಂಟ್ ಸಾಕಾಗುತ್ತಾ, ಪ್ರತಿಯೊಂದು ಟೈಮ್ ಟೇಬಲ್ ಥರ ತುಂಬ ಯೋಚನೆ ಮಾಡಿ ಸ್ಟೆಪ್ನ ತೊಗೋತೀನಿ. ಸೊ ಯಾವುದಕ್ಕೂ ದುಡ್ಕಲ್ಲ, ಆಯಿತಾ. ಸೊ ಆಮೇಲೆ ನಿಮ್ಗೆ ಗೊತ್ತೇ ಇದೆ, ನಾನು ಯಾರೇ ವಿಚಾರಗಳಿಗಾಗಲಿ, ಫ್ರೆಂಡ್ಸ್ ಆಗಲಿ, ರಿಲೇಟಿವ್ಸ್ ಆಗಲಿ, ಯಾರ ವಿಚಾರಕ್ಕೂ ತಲೆ ಹಾಕಲ್ಲ. ನಾನು ಬದುಕಬೇಕು, ನಾನು ಬೆಳಿಬೇಕು ಅನ್ನೋದು ಒಂದೇ ನಂದಿರೋದು. ಆಮೇಲೆ ಇನ್ನೊಬ್ಬರು ನೋಡಿ ಹೊಟ್ಟೆ ಉರಿ, ಇವತ್ತಿನವರೆಗೂ ನನ್ನ ಬುದ್ಧಿ ಬಂದಾಗಿಂದ ಹೇಳ್ತೀನಿ, ಇವತ್ತಿನವರೆಗೂ ಯಾರೂ ನೋಡಿ ಹೊಟ್ಟೆ ಉರಿ ಪಟ್ಟಿಲ್ಲ. ಸೊ ಅದಕ್ಕೋಸ್ಕರ ದೇವ್ರು ನಮ್ಮನ್ನು ಕಾಪಾಡ್ಕೊಂಬಂದಿದ್ದಾರೆ ಅಂತ ಹೇಳ್ಬೋದು. ಸೊ ಅಂಗಡಿ ಇದ್ದಾಗ 1,000 ರೂಪಾಯಿ ನಾವು ಮನೆ ಕಟ್ಟಕ್ಕೆ ಶುರು ಮಾಡೋದಕ್ಕೆ ಮುಂಚೆಯಿಂದನೂ 1,000 ರೂಪಾಯಿ ಪ್ರತಿದಿನ ಎತ್ತಿಡ್ತಿದ್ದೆ. ಸೊ ನಾನು ಮನೆ ಕಟ್ಟಕ್ಕೆ ಮನೆ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ 1,20,000 ರೂಪಾಯಿ ಹತ್ತತ್ರ ಎಲ್ಲನೂ ಸೇರಿಸಿ ಕೂಡ ಹಾಕಿದ್ದೆ. ಅದರಲ್ಲಿ ಈಗಿದೆಯಲ್ಲ, ಈ ಫ್ರಿಜ್ ಇರಲಿಲ್ಲ, ಡಬಲ್ ಡೋರ್ ಇತ್ತು, ಅದೊಂದು ಫ್ರಿಜ್ ತೊಗೊಂಡೆ, ಒಂದು ವಾಷಿಂಗ್ ಮಿಷಿನ್ ತೊಗೊಂಡೆ, ಆಮೇಲೆ ಸೋಫಾ, ಒಂದಷ್ಟು ಬೆಡ್ಗಳನ್ನ ಸ್ಟಿಚ್ ಮಾಡಿಸ್ದೆ. ಸೊ ಹೀಗೆಲ್ಲ ಮಾಡ್ಕೊಂಡಿದ್ದೀವಿ ನಾವು. ಇದರಿಂದ ಮನೆ ತುಂಬ ಸಾಮಾನಾಯಿತು, ಏಕೆಂದರೆ ಐಟಮ್ಸ್ಗಳಾಯಿತು. ಅಂದರೆ ನಾವು ಥಿಂಕ್ ಮಾಡಬೇಕು, ಹೆಣ್ಮಕ್ಳು ಭಾಳ ಬುದ್ಧಿವಂತರಾಗಿದ್ರೇ ಈಗಿನ ಕಾಲದಲ್ಲಿ, ಇಲ್ಲಾಂದರೆ ಭಾಳ ಕಷ್ಟ ಆಗುತ್ತೆ. ಸೊ ಇದೆಲ್ಲ ಮಾಡಿಕೊಂಡು ನನಗೆ ಹೊಸ ಮನೆಗೆ ಬರ್ತಿದ್ದಂಗೆ ಎಲ್ಲ ತಂದು ಜೋಡಿಸ್ಕೊಂಡೆ. ಈ ಥರನೇ ಹೆಣ್ಮಕ್ಳು ಪ್ಲ್ಯಾನ್ ಮಾಡ್ಕೋಬೇಕು ನೋಡಿ. ಪಾಪ ಅವ್ರಿಗೆ ಆಗಲ್ಲ, ಆದರೂ ಕೂಡ ಎಲ್ಲ ಸಪೋರ್ಟ್ ಮಾಡ್ತಾರೆ. ನನಗೊಂದು ಕಣ್ಣು ಅವ್ರ ಆರೋಗ್ಯದ ಮೇಲೇ ಇರುತ್ತೆ ಯಾವಾಗಲೂ. ಸೊ ಎಷ್ಟೊಂದು ಜನ ಹೇಳ್ತೀರಾ, ಮನೆಯವ್ರು ಮನೇಲಿ ಇರ್ತಾರೆ, ಏನು ದುಡಿತೀರ, ಹೆಂಗೆ ಮಾಡ್ತೀರಾ ಅಂತ. ಮನೆಯವರು ಸುಮ್ಮನೆ ಕೂತಿರಲ್ಲ ಕಣ್ರಿ. ಅವ್ರಿಗಿರೋ ಅಂಥ ಇದು ಏನು ವಿಲ್ ಪವರು, ಆ ಅಟ್ಯಾಚ್ ಎಲ್ಲ ಇದ್ದರೆ ಸಾಕು, ದೇವರು ಖಂಡಿತ ಮುಂದೆ ತರ್ತಾನೆ. ಯಾಕೆಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ನಾವು ಇದೆಲ್ಲ ಶೇರ್ ಮಾಡೋಕ್ಕಾಗಲ್ಲ. ಇನ್ನು ಮನುಷ್ಯನಿಗೆ ಬದುಕಬೇಕು ಅನ್ನೋ ಹಠ ಛಲ ಬಂದ್ಬಿಡುತ್ತೆ ನೋಡಿ, ಅದು ಎಲ್ಲದಕ್ಕಿಂತ ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು. ಸೊ ನಮಗಿರೋದು ಅದೇನೆ. ಸೊ ನಾವು ಇನ್ನೊಬ್ಬರ ಸೊತ್ತಲ್ಲಿ ಬದುಕೋದು ಬೇಡ, ನಾವು ಕಷ್ಟಪಟ್ಟು ದುಡಿಯೋಣ, ತಿನ್ನೋಣ ಅನ್ನೋ ಕ್ಯಾಟಗರಿ ನಮ್ಮದು. ಹೇಳಬೇಕು ಅಂತಂದರೆ ನಮ್ಮ ಲೈಫಲ್ಲಿ ಯಾವುದು ಈಸಿಯಾಗಿ ಸಿಕ್ಕಿಲ್ಲ, ಯಾವುದಕ್ಕೆ ಕೈ ಹಿಡಿ ಒಂದು ಪ್ರಯತ್ನಕ್ಕೆ ಯಾವತ್ತೂ ಆಗಿಲ್ಲ ಸ್ನೇಹಿತರೆ. ಸೊ ನಾನು ಹೇಗೆ ಅಂದರೆ ಹಿಡಿದಿದ್ದನ್ನ ಸಾಧಿಸ್ದಲೇ ಬಿಡೋ ಅಂಥ ಎಣ್ಣೆ ಅಲ್ಲ, ಆ ಥರ ನಾನು ಕ್ಯಾಟಗರಿ. ಸೊ ಮರಳಿ ಯತ್ನವ ಮಾಡು ಅಂತ ಅದು ದೇವ್ರು ಏನೇ ಪರೀಕ್ಷೆಗಳನ್ನಿಟ್ಟರು ಒಂದಕ್ಕೇನ್ಕನ ಕೈ ಇಟ್ಟೆ ಅಂತ ಅಂದರೆ ಅದು ಸಾಧಿಸೋವರೆಗೂ ಬಿಡಲ್ಲ ನಾನು. ಹಾಗೆ ಒಂದು ಸಲಕ್ಕಂತೂ ಏನೂ ಆಗಲ್ಲ. ಇಷ್ಟೆಲ್ಲ ಮೇಲೆ ಬಂದಿದ್ದೀವಿ ಅಂದರೆ ಒಂದು ಸಲಕ್ಕಾಗಲ್ಲ ಸ್ನೇಹಿತರೆ. ಅಷ್ಟೇ ಟೆನ್ಷನ್ ಇರುತ್ತೆ,
ಅಷ್ಟೇ ಯೋಚನೆಗಳಿರುತ್ತೆ. ಸೊ ನಿಮ್ಮ ಮುಂದೆ ನೋಡಲಿಕ್ಕೆ ಈ ಥರ ನಗ್ನಗ್ತಾ ಓಡಾಡ್ಕೊಂಡಿರ್ತೀವಿ. ಸೊ ಏನು ಮಾಡಬೇಕಾದ್ರೂ ಒಂದು ಸಲಕ್ಕೆ ಕೈ ಇಟ್ಟರೆ ಆಗಲ್ಲ, ಇನ್ನೊಂದು ಸಲ ಮಾಡು, ಮತ್ತೊಂದು ಸಲ ಮಾಡು, ಮತ್ತೊಂದು ಸಲ ಮಾಡು, ಅದು 3ನೇ ಸಲಕ್ಕೋ 4ನೇ ಸಲಕ್ಕೋ ಸಕ್ಸಸ್ ಆಗಿರುತ್ತೆ. ಬಟ್ ಏನೇ ಸಕ್ಸಸ್ ಆದರೂ ಕೂಡ ಭಗವಂತ ಖಂಡಿತ ನಮ್ಮ ಜೊತೆ ಇರೋದ್ರಿಂದನೇ ನನಗೆ ಸಕ್ಸಸ್ ಅನ್ನೋದನ್ನು ಸ್ವಲ್ಪ ಲೇಟಾಗಿ ಕೊಟ್ರೂ ಒಳ್ಳೆ ಉತ್ತಮವಾದಂಥ ಫಲಿತಾಂಶನ ಕೊಟ್ಟಿರ್ತಾನೆ. ಸೊ ಇದಕ್ಕೆಲ್ಲ ಭಗವಂತ ಜೊತೆಯಲ್ಲಿರಬೇಕು, ಆಶೀರ್ವಾದ ಇರಬೇಕು. ಸೊ ನನಗೆ ಗೊತ್ತೇ ಗೊತ್ತು, ನಾನು ಏನೇ ಬಯಸಿದ್ರು ಕೊಡ್ತಾನೆ ದೇವರು. ಆದರೆ ಪ್ರಯತ್ನ ಮಾಡಬೇಕು. ಒಂದು ಸಲ ದೇವರೇ ಪರೀಕ್ಷೆ ಇಟ್ಟಿರ್ತಾನೆ ಅಂತ ಅನ್ನಿಸ್ತಾ ಇರುತ್ತೆ ನನಗೆ. ಯಾಕೆ ಅಂತಂದರೆ ಒಂದು ಸಲ ಪ್ರಯತ್ನ ಮಾಡಿದ್ರೆ ಸಿಗಲ್ಲ. ನಾನು ಸಿಗೋವರೆಗೂ ಅದನ್ನು ಬಿಡಲ್ಲ. ಸೊ ಹಾಗೆ ನಾನು ಮರಳಿ ಯತ್ನವ ಮಾಡು ಅಂತ ಅದನ್ನು ಸಾಧಿಸೋವರೆಗೂ ಬಿಡಲ್ಲ. ಸೊ ಲಾಸ್ಟಿಗೆ ಅದು ನನಗೆ ದಕ್ಕುತ್ತೆ. ಸೊ ಆ ಥರ ದೇವರು ಸದಾ ನನ್ನ ಜೊತೇಲಿ ಇರ್ತಾರೆ, ರಾಯರು ನನ್ನ ಜೊತೇಲಿ ಇರ್ತಾರೆ ಅನ್ನೋದೇ ನನ್ನ ನಂಬಿಕೆ. ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ, ಯಾಕೆಂದ್ರಲ್ಲ ಬ್ಲಾಗ್ ತುಂಬಾ ಲಾಂಗ್ ಆಗಿಬಿಡುತ್ತೆ. ಸೊ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಮತ್ತೆ ಒಂದು ಒಳ್ಳೆ ಬ್ಲಾಗೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.